ಯಾವತ್ತೂ ಕೂಡ ಅಳಿಬಾರ್ದು. ಅದು ಬ್ರಿಟಿಷರ್ಸ್ ಮಾತ್ರ ಮಾಡಿದರು. ಇವತ್ತು ಅದನ್ನ ಯಾರು ಇದ್ದಾರೆ ಅಂದರೆ ನಮ್ಮ ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ. ಅದು ಬಿ ಇಂದನೇ ಸ್ಟಾರ್ಟ್ ಆಗುತ್ತೆ, ನಿಮಗೆ ಚೆನ್ನಾಗಿ ಗೊತ್ತಿದೆ. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಇದೆಯಲ್ಲ, ಅದರಲ್ಲಿ ಬಾಳಿಕೆ ಇರೋದಿಲ್ಲ. ನಮ್ಮ ಶಕ್ತಿ ಮೇಲೆ ಹೋಗಬೇಕು ಹೊರತು ಬೇರೆಯವ್ರ ಮನೆ ಒಡೆದೋಗಿದೆ ಅದಕ್ಕೆ ನಾನು ಹೋಗಿ ಚಾಲ್ತಿ ಮಾಡ್ತೀನಿ. ನೋ, ಗೀತಕ್ಕವರು ಗೆದ್ದು ಧ್ವನಿಯಾಗಬೇಕು, ಕೆಲಸ ಮಾಡಬೇಕು. ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಅವಶ್ಯಕತೆ ಇದೆ. ಅದರಲ್ಲೂ ಕೂಡ ಬಂಗಾರಪ್ಪಾಜಿಯವ್ರ ಮಗಳು ಅವಶ್ಯಕತೆ ಇದೆ ಅಂಥೇಳಿ ಸಾಮಾನ್ಯ ಜನರ ಭಾವನೆ ಇದೆ. ನಾನು ಅದಕ್ಕೆ ಫಸ್ಟೇ ಹೇಳಿದೆ, ಸಂಸದರಾಗಿ ಗೆದ್ದ ಮೇಲೆ ಐ ಆಮ್ ನಾಟ್ ದ ಮೀಡಿಯೇಟರ್. ನಿನ್ನೆ ನಮ್ಮ ಫಂಕ್ಷನ್ಗಳಲ್ಲೂ ಅದನ್ನೇ ನಾನು ಹೇಳಿದ್ದು, ನಾನಲ್ಲ ಮೀಡಿಯೇಟರ್. ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷ ಸಮಸ್ಯೆಗಳನ್ನು ಅವ್ರು ನೋಡ್ಕೊಳ್ತಾರೆ. ನಾವು ಹಿಂದೆ ಇದ್ದು ನಮ್ಮ ಕೆಲಸಗಳು ಏನಿದ್ದಾವೆ ಅದನ್ನು ಸಜೆಷನ್ ಮಾಡ್ಬೋದು. ಈಗ ಅವ್ರು ಸಂಸದರಾದರೆ ಅವಳಡಿಗೆ ನಾನು ಕೆಲಸ ಮಾಡಬೇಕು, ಬಿಕಾಸ್ MP ಆಗ್ತಾಳೆ, ನಾನು MLA ಆಗ್ತೀನಿ. ಅದಕ್ಕೆ ಯಾರು ಬೇರೆಯವರು ಏನಾಗ್ತಾಯಿದೆ ಅಂಥೇಳಿ ನಾವು ನೋಡ್ತಾ ಇಲ್ಲ. ಗೀತಕ್ಕವರು ತುಂಬ ಹೈ ಲೀಡಲ್ಲಿ ಗೆಲ್ತಾರೆ, ಅಷ್ಟು ವಿಶ್ವಾಸ ಇದೆ. ಆಮೇಲೆ ವಿಶ್ವಾಸದ ಮತ ಇದೆ. ನಾವು ನುಡಿದಂತೆ ನಡೆದಿದ್ದೇವೆ, ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಅದು ಗ್ಯಾರಂಟಿ. ನಾವು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಈ ಗ್ಯಾರಂಟಿ ಮನೆಗೆ ತೊಗೊಂಡೋಗಿದ್ವಿ, ನಮ್ಮನ್ನು ನಂಬಿ ಅಂತ. ಬೇರೆ ಪಕ್ಷದವರು ನಮ್ಮನ್ನು ನಂಬಿ ಅಂತ ಹೋಗಿರ್ತಾರೆ. ಆದರೆ ಮತದಾರರು ನಮ್ಮನ್ನು ನಂಬಿದರು, ನಮಗೆ ಅಧಿಕಾರ ಕೊಟ್ಟರು. ನಾವು ಕೇವಲ 5 ತಿಂಗಳಲ್ಲಿ 5 ಗ್ಯಾರಂಟಿನ ಅನುಷ್ಠಾನ ಮಾಡಿದ್ವಿ. ಇವತ್ತು ನಮ್ಮ ಬಜೆಟಲ್ಲಿ 57,000 ಕೋಟಿನ ಬಡವರ ಮಡಿಲಿಗೆ ಹಾಕ್ತಾಯಿದ್ದೀವಿ. ಬಡವರ ಮಡಿಲಿಗೆ ಶಿವಣ್ಣವರು ಒಂದು ಮಾತು ಹೇಳಿದರು, ಭೂಮಿ ತಾಯಿ ಅಂತೀವಿ, ಎಷ್ಟು ಮಟ್ಟಿಗೆ ಗೌರವ ಕೊಟ್ಟಿದ್ದೀವಿ ಗೊತ್ತಿಲ್ಲ ಅಂತ. ಇವತ್ತು ಸಿದ್ದರಾಮಯ್ಯವ್ರ ಸರ್ಕಾರನ ಹೆತ್ತಿರೋರು ಯಾರು ಅಂದರೆ ಹೆಣ್ಮಕ್ಳು ಹೆತ್ತಿದ್ದಾರೆ. ಅವರಿಗೆ ಇವತ್ತು ನಾವು ಆ ಗ್ಯಾರಂಟಿನ ಕೊಟ್ಟಿದ್ದೀವಿ. ಅದಕ್ಕೆ ನಾನು ಹೇಳಿದ್ದು, ನಮಗೆ ತುಂಬ ಶಕ್ತಿ ಇದೆ, ನಮಗೆ ವಿಶ್ವಾಸ ಇದೆ. ಅದ್ರ ಮೇಲೆ ಚುನಾವಣೆ ಮಾಡಬೇಕು. ಏನಿಲ್ಲ, 20ನೇ ತಾರೀಕು ಗೀತಕ್ಕವರು ಎಂಟ್ರಿ ಮಾಡ್ತಾರೆ. ಅದ್ರ ಜೊತೆಗೆ ಶಿವಣ್ಣವರು ಕೂಡ ಇರ್ತಾರೆ. ಶಿವಮೊಗ್ಗದಲ್ಲಿ ಭದ್ರಾವತಿಯಿಂದ ಎಂಟ್ರಿ ಮಾಡಿ ಶಿವಮೊಗ್ಗಕ್ಕೆ ಚುನಾವಣೆಗೆ ಪ್ರಚಾರ ಚಾಲ್ತಿ ಮಾಡ್ತಕ್ಕಂಥದ್ದು ನಮ್ಮ ಪಕ್ಷ. ಅಧಿಕೃತವಾಗಿ ಅವ್ರು ಇನ್ನೂ ಕೂಡ ನಾಮಿನೇಷನ್ ಹಾಕದೇ ಇರೋದ್ರಿಂದ, ಪಕ್ಷದ ಅಭ್ಯರ್ಥಿ ಅಂತೇಳಿ ಅಧಿಕೃತ ಘೋಷಣೆ ಆಗಿರೋದ್ರಿಂದ ಆ ಚಾಲ್ತಿ ಮಾಡ್ತೀವಿ. ಅದಾದಮೇಲೆ ಬೈಂದೂರು ಘಟ್ಟದ ತಳಗೆ 7 MLA ಕ್ಷೇತ್ರ ಮೇಲಿದೆ, ಘಟ್ಟದ ತಳಗಡೆ ಬೈಂದೂರಿದೆ. ಸೊ 21ನೇ ತಾರೀಕು ಬೆಳಗ್ಗೆ ಕೊಲ್ಲೂರು ಮೂಕಾಂಬಿಕೆ ದರ್ಶನವನ್ನು ಮಾಡಿ, ಯಾಕೆಂದರೆ ಅವರೆಲ್ಲ ಸ್ವಲ್ಪ ಭಕ್ತಿ ಎಲ್ಲ ಜಾಸ್ತಿ ಈ ಕುಟುಂಬದಿಂದ. ಅಂದರೆ ಎಲ್ಲರೂ ಮಾಡ್ತೀವಿ, ಅವ್ರು ಸ್ವಲ್ಪ ಜಾಸ್ತಿ ಇದೆ. ಅವರು ಅಲ್ಲಿ ದೇವಿ ದರ್ಶನ ಮಾಡಿ ಬೈಂದೂರಿಗೆ ಹೋಗಿ ಅಲ್ಲೂ ಕೂಡ ಪ್ರಚಾರ ಮಾಡ್ತಾರೆ. ಅದಾದಮೇಲೆ ಶಿವಣ್ಣವ್ರು ವಾಪಸ್ಸು, ನನಗೆ ಗೊತ್ತಿರೋ ಪ್ರಕಾರ ಅವ್ರಿಗೆ ಶೂಟಿಂಗ್ ಇದೆ. ಸೊ ಅವ್ರ ಶೂಟಿಂಗ್ ಇತಿಮಿತಿ ನೋಡಿಕೊಂಡು ಗೀತಕ್ಕವರು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಎಲ್ಲ ಕಡೆನೂ ಹೋಗ್ತಾ ಇದ್ದಾರೆ. ಏನು ತೊಂದರೆ ಇಲ್ಲ. ವಿ ಆರ್ ವೆರಿ ಕಂಫರ್ಟಬಲ್. ತುಂಬ ಚೆನ್ನಾಗಿ ನೀಟಾಗಿ ಈ ಚುನಾವಣೆಯನ್ನು ಹಬ್ಬದ ರೀತಿಯಲ್ಲಿ ಗೆಲುವನ್ನು ಕಂಡುಕೊಂಡು ಬರ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.